ಅಂಗಡಿ ತೆಗ್ದಿಲ್ವಣ್ಣ? ಯಾವ ಅಂಗಡಿ? ಮಾಂಸ ಬೇಕಾಯ್ತು, ಅದಕ್ಕೆ ಬರ್ತಾ ಇದ್ದೆ, ಅದಕ್ಕೆ ತೆಗ್ದಿದ್ಯಲ್ವ ಅಂತ ಮಾಡಿದೆ. ನಮ್ದು ಮಟನ್ ಅಂಗಡಿ ಅಲ್ಲ. ಹಾ ಹಾ, ಇದು ಚಿಲ್ಲರೆ ಅಂಗಡಿ, ಎಲೆ ಅಡಿಕೆ ಹೊಗೆ ಪುಡಿ. ಏಣ ಹಂದಿ ಮಾಂಸದ ಅಂಗಡಿ ಇಕ್ಕಿದೆ ಅಂತಲ್ಲಣ್ಣ? ಯಾರು ಹೇಳ್ದಾರು? ಅವ್ನು ರಂಗಸ್ವಾಮಿ ಹೇಳ್ದ. ಅವ್ನು ಇಕ್ಕಿರ್ಬೇಕು. ನಾವು ಹೋಗಿದ್ರಾಗ ಬೆಳ್ಳಾವಿಗೆ ಸಿಗ್ತೈತೆ, ತುಮಕೂರಾಗ ಸಿಗ್ತೈತೆ, ನಮ್ಮ ತಲೆ ಸಿಗ್ತೈತೆ. ನೀನ್ ಮಾಡ್ತಿದ್ಯ ಅಂತಲ್ಲಣ್ಣ ಎಲ್ಲೋ ಹಂದಿ ಹಿಡ್ಕೊಂಬಂದು? ಯಾರು ನೀನು? ಆ ಹಂದಿ ಹಿಡ್ಕೊಂಬಂದು ಮಾಡಕ್ ಹೋಗಿದಂತೆ. ನಂದು ಹೊಟ್ಟೆ ಇಟ್ಕೊಂಡು ಕೆರೆದಾಗ ಹೋಗಿ ಬರೋದೇ ಕಷ್ಟ, ಹಂದಿ ಹಿಡಿಯಕ್ ಹೋಗ್ತೀನಿ. ಅಲ್ಲಣ್ಣ ಹಂಗ ಅನ್ನಲ್ಲ ರಂಗಸ್ವಾಮಿ. ಅಂತ ಯಾಕೆ? ಯಾವ್ದಾರ ಸತ್ತಿರೋದು ಪತ್ತಿರೋದು ಕುಯ್ ಕೊಡ್ಬೇಕಾಗತ್ತೆ ನಿಮ್ಗೆ, ತಿಂದು ನೀನು ಹೊರಗೆ ಹೋಗುವಂತಾನೆ. ಅಣ್ಣ ನನಗೇನ್ ಗೊತ್ತು, ಮತ್ತೆ ಹಂದಿ ಮಾಂಸ ಬೇಕು ಅಂತ ಹೋಗ್ತಾ ಇದ್ದೆ. ನರಸಿಂಹಣ್ಣನೇ ಮಾರ್ತಾ ಇದ್ ನೋಡಮ್, ನರಸಿಂಹಣ್ಣೇ ಅಲ್ಲಿ ಇಲ್ಲಿ ಹಿಡ್ಕೊಂಬಂದು ಮನೆಗೆ ಮಾರ್ತಾವ್ನೆ. ಅಲ್ಲಿ ಹಿಡ್ಕೊಂಬರಕ್ ಇದು ನಾಯಿಗಳು ಸಿಕ್ತಾವ್ ಕುಯ್ ಕ್ಲಿನಿಕ್ ಕೊಡಕ್ಕೆ. ನಾವ್ ನಂದಿ ಮಟನ್ ಮಾರಲ್ಲ, ನಾಯಿ ಮಟನ್ ಎಂಟ್ರದ್ದು ಮಾರಲ್ಲ ನಾವು. ಹೌದಾ? ಹಂಗಂತ ಕಣ. ಹೋಗ ಅವನ್ ತಗೊಳ್ಳಿ ತಗ. ನಾವ್ ಹಂದಿ ಪಂದಿ ನಾವು ಮನೆಗೆ ಮಾಡಲ್ಲ ಅದನ್ನ ನಾವು. ಅದೇನೆ ಈಗ ಹಂದಿ ಮಟನ್ ಮಾರಲ್ವ ನೀವು ಹಂಗಾರೆ? ಮಾಡ್ತಾರೆ. ಯಾಕಣ್ಣ ಹಿಂಗ್ ಬೈತಿದ್ಯಾ? ಮಾಡಲ್ಲ ಸರ್, ನಾವು ಮಾಡಲ್ಲ ನಾವು. ಅಣ್ಣ ಚರ್ಬಿ ಇರೋದು ಒಂದ್ 2 kg ಬೇಕು, ಚರ್ಬಿ ಇರ್ಬೇಕು ಚೆನ್ನಾಗಿ. ಇವ್ರೆ ನಾವ್ ಮನೆಗೆ ನಾವೆಲ್ಲ ಪಾತ್ರೆನೇ ಮುಟ್ಟಲ್ಲ ನಾವು. ಪಾತ್ರೆನೇ ಮುಟ್ಟಲ್ಲ. ಹಲೋ ಅಣ್ಣ, ಅಣ್ಣ ಚರ್ಬಿ ಇರೋದು 2 kg ಒಳ್ಳೆ ಚರ್ಬಿ ಇರ್ಬೇಕಣ್ಣ. ಚರ್ಬಿ 2 kg ಬೇಕಾ? ಏನ್ ಹೇಳ್ತೀಯ ನಾವು? ಇದು ಹಂದಿ ಕುಯ್ಯಲ್ಲ, ಹಂದಿ ಆದಂಗ ಹಾಕಿ ಕುಂತಿದ್ದೀನಿ ನಾನು. 3 ಹೆಜ್ಜೆ ಇಕ್ಕಲ್ಲ ಹಂಗೆ. ನರಸಿಂಹರಾಜ ಈಗ ಹಂದಿ ಹಿಡಿಯಕ್ ಸೇರ್ಕೊಂಡ, ಹಂದಿ ಹಿಡಿತಾವನೀಗ. ಕಾಡಂದಿ ಎಲ್ಲ ಹಿಡಿದು ಬಂದ್ ಕುಯ್ದು ಮಾರ್ತಾವನೆ ಅಂದವ್ನ. ಅವನೇ ಎಲ್ಲ ಹೇಳಿದ್ ಬುಗುನಳ್ಳಿಗೆ. ಅದಕ್ಕೆ ನೀನು ಮಟನ್ ಕೊಡ್ಲೇಬೇಕಾ ನಾನು? ಯಾರಲ್ಲ ಅಂತ. ಮತ್ತೆ ಅದನ್ನ ಹೇಳಿದ್ದು, ಹಂದಿ ಕುಯ್ಯಕ್ ನಮ್ಗೆ ಹಂದಿ ಕುಯ್ಯಕ್ ಗೊತ್ತಾಯ್ತಾ? ಅವನ ಅಮ್ಮ ನೀನ್ ಹಂದಿ ಹಿಡಿಯನಿದ್ದಂಗೆ ಇರೋದಿ ನೀನು. ಆಮೇಲೆ ಆಮೇಲೆ ನೀನ್ ಹಂದಿ ಹಿಡಿಯನಿದ್ದಂಗೆ ನೀನು ಸಿಂಹ ಹಿಡಿದು ಬಿಡ್ತೀಯ, ಸಿಂಹ ಚಿರತೆ. ಏನು ತಲೆ ಕೆಡಿಸ್ತಾನೆ ನಮ್ಗೆ. ಇವಾಗ ನೀನೆಲ್ಲ ಬೇರೆ ಕಡೆಗೆಲ್ಲ ತಗ, ನನ್ಗೇನ್ ಫೋನ್ ಮಾಡೋಂಥದ್ದು? ನನಗೆ ನಿಮ್ಮ ಅಂಗಡಿಯಾಗ ಚರ್ಬಿ ಇರೋ ಚೆನ್ನಾಗಿ ಹಿಡ್ಕೊಂಬತ್ತಾನೆ ನರಸಿಂಹರಾಜ. ರಾತ್ರಿ ಹೊತ್ತು ಹೋಗಿ ಬಲ್ಲೆ ಹಾಕ್ಬಿಟ್ಟು ಹಿಡ್ಕೊಂಬತ್ತಾನೆ. ಅವ್ನು ಹಂದಿ ಇದ್ದಂಗ ಅವನಲ್ಲ. ಹಂಗೆ ಹಂದಿ ಮೇಲೆ ಎಗ್ರಿ ಅವ್ನ ಅಮ್ಮ ಹಿಡ್ಕೊಂಡು ಸಾಯಿಸ್ಬಿಟ್ಟಿ ತಾಮನ್ ಕುಯ್ತಾನೆ ಮನೆಗೆ. ಕುಯ್ದು ಅಂಗಡಿ ಮನೆಯೊಳಗೆ ಮಾರ್ತಾವನೆ. ಆಮೇಲೆ ರಾತ್ರಿ ಹೊತ್ತು ಸುಕ್ಕ ಮಾಡ್ತಾವ, ಹಂದಿಯಲ್ಲಿ ಸುಕ್ಕ ಮಾಡ್ಬಿಟ್ಟು ಆ ಎಣ್ಣೆ ಹೊಡ್ಯಕ್ ಬರೋದಕ್ಕೆಲ್ಲ ಮಾರ್ತಾವನ. ಅದನ್ನೇ ಪ್ಲೇಟ್ 50 ರೂಪಾಯಿ ಹಂಗೆ ಅಂತ ಅಂದ. ಆಮೇಲೆ ಇನ್ನೇನ್ ಹೇಳೋಣ, ಅದೇ ಮಾಮೂಲಿ, ನಿಂದೆಲ್ಲ ಗೊತ್ತಲ್ಲ. ಆಮೇಲೆ ಹಲೋ ಹಲೋ ಸರ್. ಅಣ್ಣ ಎಲ್ಲಿದ್ದೀಣ? ಈಗ ಮನೆಯಲ್ಲಿದ್ದೀನಿ. ಮನೇಲಿದ್ದೀರಾ? ಹಲೋ ಏನಣ್ಣ ಅದು ಪ್ರಾಕ್ಟೀಸ್ ಅಲ್ಲಿ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಂತ ಪ್ರಾಕ್ಟೀಸ್ ಅಲ್ಲಿ ನಾಟಕ ಆಡ್ತಿದ್ಯಾ? ಇಲ್ಲ, ಪ್ರಾಕ್ಟೀಸ್ ಅದು. ಏನಣ್ಣ ಆಡೋದು ಇನ್ನೊಂದ್ಸರಿ? ಬರಲ್ಲ. ಮತ್ತೀಗ ಹೇಳ್ತಿದಾರಂತಲ್ಲ ನನ್ಗೆ. ಪ್ರಾಕ್ಟೀಸ್ ಆಗಿ ಹೇಳ್ಕೊಟ್ರದು. ಹ್ಞೂ ಚಿನ್ನು ಹೇಳು. ಹೇಳು, ನನ್ಗೂ ಗೊತ್ತಾಯ್ತು. ಏನಂತ? ನನ್ಗೆ ಪ್ರಾಕ್ಟೀಸ್ ಅಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಚಡ್ಡಿ ಇಕ್ಕೊಂಡು ಟೌಲ್ ಸುತ್ಕೊಂಡು. ಅದೇ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಂತ ಏನೋ ಹಾಡು ಹೇಳ್ತಿದ್ಯಲ್ಲಣ್ಣ, ಶಕುನಿ. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಗುನಲ್ಲಿ. ಯಾರ್ ನಾಟಕದಣ್ಣ ಆಡೋದು? ನೀವೇನ್ ಪಾಠ ಮಾಡಿದ್ದೀರಾ? ದುಶ್ಯಾಸನ. ಹೌದು, ಅದಕ್ಕೆ ನಾನು ಕೇಳ್ದೆ. ಟೀ ಕೊಡ್ಲೇ ಇಲ್ಲ. ಟೀ ಕೊಡು. ಹಲೋ ಅದೇನ ದುಶ್ಯಾಸನ ಮಾಡಿದ್ಯಾ? ಹೌದಾ?